ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈಶಾ ದೇವಾಲಯ ನಿರ್ಮಾಣವಾದ ಪರಿಣಾಮ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಅನುಕೂಲವಾಗಿದೆ ಎಂಬ ಮಾತುಗಳು ಕೇಳಿಬರುತ್ತಿರುವ ಬೆನ್ನಲ್ಲೇ ಈಶಾ ಮಾರ್ಗದಲ್ಲಿ ನಿರಂತರವಾಗಿ ಒಂದಲ್ಲ ಒಂದು ಅಪಘಾತ ನಡೆದು ಸಾವುಗಳು ಸಂಭವಿಸುತ್ತಿರುವುದು ಸಾರ್ವಜನಿಕ ವಲಯದಲ್ಲಿ ಆತಂಕಕ್ಕೆ ಕಾರಣವಾಗಿದೆ. ಇಂದು ಇದೇ ಮಾರ್ಗದಲ್ಲಿ ನಡೆದ ಭೀಕರ ಅಪಘಾತದಲ್ಲಿ ಆವಲಗುರ್ಕಿ ಗ್ರಾಮ ಪಂಚಾಯಿತಿ ಬಿಲ್ ಕಲೆಕ್ಟರ್ ಹರಿಹರಪುರ ನಿವಾಸಿ ಪ್ರಕಾಶ್ ಎಂಬುವರು ಮೃತಪಟ್ಟಿದ್ದಾರೆ. ಇದರಿಂದ ಸ್ಥಳೀಯರಲ್ಲಿ ಮತ್ತಷ್ಟು ಆತಂಕ ಹೆಚ್ಚಾಗಲು ಕಾರಣವಾಗಿದೆ. ಆವಲಗುರ್ಕಿ ಗ್ರಾಮ ಪಂಚಾಯಿತಿ ಬಿಲ್ ಕಲೆಕ್ಟರ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಪ್ರಕಾಶ್ ಇಂದು ಕರ್ತವ್ಯ ನಿಮಿತ್ತ ಚಿಕ್ಕಬಳ್ಳಾಪುರಕ್ಕೆ ಆಗಮಿಸುತ್ತಿದ್ದು, ಎದುರಿನಿಂದ ವೇಗವಾಗಿ ಬಂದ ಕಾರು ಪ್ರಕಾಶ್ ಬೈಕ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ನಜ್ಜುಗುಜ್ಜಾಗಿದ್ದು, ಪ್ರಕಾಶ್ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ. ಬೈಕ್ಗೆ ಡಿಕ್ಕಿ ಹೊಡೆದ ಕಾರು ಚಾಲಕನ ನಿಯಂತ್ರಣ ತಪ್ಪಿ ಮತ್ತೆ ರಸ್ತೆ ಬದಿ ಇದ್ದ ಮರಕ್ಕೆ ಡಿಕ್ಕಿ ಹೊಡೆದಿದೆ. ಇವರು ಆವಲಗುರ್ಕಿಯಲ್ಲಿ ಬಿಲ್ ಕಲೆಕ್ಟರ್ ಕೆಲಸ ಮಾಡ್ತಾಯಿದ್ರು. ಬಟ್ ಏನೋ ಆಫೀಸ್ ಕೆಲಸಕ್ಕೆ ಏನೋ ಬರ್ತಾಯಿದ್ರು ಚಿಕ್ಕಬಳ್ಳಾಪುರಿಗೆ. ಸರಿ ಬರ್ತಾಯಿದ್ರೆ ಈಶಾ ಕಡೆ ಕಾರ್ ಹೋಗಿದೆ. ಆ ಕಡೆಯಿಂದ ಬರ್ತಾ ಕಾರನ್ನು ಇವ್ರಿಗೆ ಡಿಚ್ಚಿ ಮಾಡಿಬಿಟ್ಟು ಆಮೇಲೆ ಮರಕ್ಕೆ ಹೋಗಿ ಹೊಡೆದಿದ್ದಾರೆ. ಅವರು ಏನೋ ಹೊಸ್ದಾಗಿ ತಗೊಂಡಿದ್ದಾರೆ ಅಂತ ಹೇಳಿದ್ರು. ಅವ್ರಿಗೆ ಡ್ರೈವಿಂಗ್ ಬರ್ತಾಯಿದೆ ಇಲ್ಲ ಏನೋ ಬರ್ತಿಲ್ಲ. ಬಟ್ ಡೆತ್ ಆಗಿದೆ. ನಮಗೆ ಈಶಾ ಫೌಂಡೇಶನ್ ಆಗಿ ತುಂಬ ಪ್ರಾಬ್ಲಮ್ ಆಗಿದೆ. ಅದು ಗೌರ್ಮೆಂಟ್ ಏನಾದರೂ ಸ್ವಲ್ಪ ಗಮನ ಹರಿಸ್ಬೇಕು ಅಂತ ಹೇಳ್ಬಿಟ್ಟು ಜಾಸ್ತಿ ಗಾಂಜಾ ಹೊಡೆಯೋರೇ ಜಾಸ್ತಿ ಬರೋದು ಈಶಾ ಫೌಂಡೇಶನ್ಗೆ ಮದ್ದೊಡ್ಕೊಂಡು ಗಾಂಜಾ ಹೊಡ್ಕೊಂಡು ಗಾಡಿಗಳು ಕಾರುಗಳು ನಂತೂ ಮಾತಾಡ್ಸೋಕ್ಕೆ ಆಗಲ್ಲ ಬಿಡಿ. ನಮ್ಮ ಶನಿವಾರ ಭಾನುವಾರ ನಾವು ಆಟೋ ಓಡಿಸ್ತೀವಿ. ಸಾಯಂಕಾಲ 4 ಗಂಟೆ 5 ಗಂಟೆಗೆ ನಮ್ಮ ಮನೆ ಸೇರ್ಕೊಂಡು ಇವ್ರಿಗೆ ಭಯ ಬಿತ್ತು ನಮ್ಮ ಮನೆ ಸೇರ್ಕೊಂಡು ಬಿಡ್ತೀವಿ. ಸೆಕೆಂಡ್ ಸ್ಯಾಟರ್ಡೆ ಏನಾದರೂ ಇದು ಅಲ್ಲಿ ಆಯಿತು ಜಾಸ್ತಿ ಇದಾಯಿತು ಅಂದರೆ ನಾವು 5 ಗಂಟೆಗೆ ಮನೆಗಳು ಸೇರ್ಕೊಂಡು ಬಿಡ್ತೀವಿ. ಇದು ಜಾಸ್ತಿ ಪ್ರಾಬ್ಲಮ್ ಆಗಿದೆ ನಮ್ಮ ರೂಟಲ್ಲಿ. ಅದು ಸರ್ಕಾರನೂ ಗಮನ ಹರಿಸಬೇಕು ಅಂತ ಹೇಳಿಬಿಟ್ಟು ನಮಗೆ ಟ್ರಾಫಿಕ್ ರೂಲ್ಸ್ ಪಾಲಿಸ್ಬೇಕಲ್ಲ. ಆ ರೂಟಲ್ಲಿ ಪಾಲಿಸಿದ್ರೆ ಈ ಥರ ನಡೆಯಲ್ಲ. ಟ್ರಾಫಿಕ್ ಪೊಲೀಸರು, ಸಂಚಾರ ಪೊಲೀಸರು ನೈಮ ತಗೋಬೇಕು. ಪಾಲನೆ ಮಾಡಿದ್ರೆ ಏನು ಇದಾಗಲ್ಲ. ಆದರೆ 100 ಚಿಲ್ಲರೆಯಲ್ಲಿ ಬರ್ತಾರೆ ಕಾರುಗಳು, ಹಿಡಿಯೋಕ್ಕಾಗಲ್ಲ. ಸಿಂಗಲ್ ರೋಡು ಅದು ಏನೂ ಮಾಡೋಕ್ಕಾಗಲ್ಲ ಸರ್. ನಮಗೆ ತುಂಬ ಪ್ರಾಬ್ಲಮ್ ಆಗಿದೆ. ಇದು ಸರ್ಕಾರಕ್ಕೂ ನಾವು ಗಮನ ಹರಿಸಬೇಕು ಅಂತ. ಪ್ರಕಾಶ್ ಅವರನ್ನು ಚಿಕ್ಕಬಳ್ಳಾಪುರದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಯಿತಾದರೂ ಈ ವೇಳೆಗಾಗಲೇ ಮೃತಪಟ್ಟಿರುವುದಾಗಿ ವೈದ್ಯರು ಹೇಳಿರುವುದಾಗಿ ತಿಳಿದುಬಂದಿದೆ.